ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ. ನಾನ್ ಸಮೀನಾ. ನಾವಿವತ್ತು ಮಂಗಳೂರಿನ ವಾಮಂಜೂರಿನ ಕ್ರೈಮ್ ಕಥೆ ಹೇಳ್ತಾ ಇದ್ದೀವಿ. ಕಥೆ ಹಳೇದಾದ್ರೂ ಹೃದಯ ವಿದ್ರಾವಕ. ಸರಿ, ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ವಾಮಂಜೂರಿನಿಂದ. ವಾಮಂಜೂರಿನ 4 ಜನರ ಒಂದು ಕುಟುಂಬ ಒಂದು ಚಿಕ್ಕ ಮನೆಯಲ್ಲಿ ಇರ್ತಿದ್ರು. ಅಮ್ಮ, ಮಗ, ಮಗಳು, ಮೊಮ್ಮಗಳು ಸಂತೋಷವಾಗಿಯೇ ಜೀವನ ಸಾಗಿಸ್ತಾ ಇದ್ರು. ಆವಾಗ್ಲೆಲ್ಲ ಊರಲ್ಲಿ ಮನೆ ಅಕ್ಕಪಕ್ಕನೆ ಹಸುಗಳನ್ನ ಸಾಕೊಂಡು ಮನೆ ಮನೆಗೆ ಹಾಲು ಕೊಡ್ತಾ ಇದ್ದ ಸಮಯ. ಹೀಗೆ ಈ ಕುಟುಂಬ ಕೂಡ ಟೀ ಕಾಫಿಗೋಸ್ಕರ ಪಕ್ಕದ ಮನೆಯಿಂದ ಪ್ರತಿದಿನ ಹಾಲು ತಗೊಳ್ತಾ ಇದ್ರು. ಪಕ್ಕದ ಮನೆ ಹುಡುಗಿ ಬಂದು ದಿನ ಹಾಲು ಕೊಟ್ಬಿಟ್ಟು ಮನೆಯವರನ್ನೆಲ್ಲ ಮಾತಾಡಿಸ್ಕೊಂಡು ಹೋಗ್ತಿದ್ಲು. ಅದು 23 ಫೆಬ್ರವರಿ 1994. ಆ ದಿನಾನು ಎಂದಿನಂತೆ ಹುಡುಗಿ ಹಾಲು ತಗೊಂಡು ಬಂದು ಬಾಗಿಲು ನಾಕ್ ಮಾಡಿದ್ದಾಳೆ. ಆದ್ರೆ ಒಳಗಡೆಯಿಂದ ಏನೂ ರಿಪ್ಲೈ ಬರಲ್ಲ. ಅದಕ್ಕೆ ಬಾಗಿಲನ್ನ ಸ್ವಲ್ಪ ತಳ್ಳಿ ಅಜ್ಜಿ ಅಂತ ಕರೀತಾಳೆ. ಆದ್ರೂ ಏನೂ ಸೌಂಡ್ ಬರಲ್ಲ. ಒಳಗಡೆ ಬಗ್ಗಿ ನೋಡಿದಾಗ ಮನೆಯೆಲ್ಲ ರಕ್ತಸಿಕ್ತವಾಗಿತ್ತು. ಅಲ್ಲಿನ ದೃಶ್ಯ ನೋಡಿ ಹುಡುಗಿ ಜೋರಾಗಿ ಕಿರಿಚ್ಕೊಂಡಿದ್ಲು. ಹುಡುಗಿ ಮನೆಗೆ ಓಡ್ ಹೋಗಿ ತನ್ನ ಅಪ್ಪ ಅಮ್ಮನಿಗೆ ಹೇಳ್ತಾಳೆ. ಅವ್ರು ಬಂದು ನೋಡಿದಾಗ ಮನೆ ಒಳಗಡೆ 4 ಜನ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಯಾರೋ ದುಷ್ಕರ್ಮಿಗಳು ಮಧ್ಯರಾತ್ರಿ ಮನೆಗೆ ಬಂದು ಇಡೀ ಫ್ಯಾಮಿಲಿಯನ್ನ ಕೊಲೆ ಮಾಡಿ ಪರಾರಿಯಾಗಿದ್ರು. ಹಾಗಾದ್ರೆ ಏನಿದು ಘಟನೆ? ಕೊಲೆ ಅಪರಾಧಿ ಹೇಗೆ ಸಿಕ್ಕಾಕೊಂಡ? ಜೈಲಿಂದ ಹೊರಬಂದು ಈಗ ಏನ್ ಮಾಡ್ತಾ ಇದ್ದಾನೆ? ಇದೆಲ್ಲವನ್ನು ಇವತ್ತಿನ ನಮ್ಮ ವಿಡಿಯೋದಲ್ಲಿ ಹೇಳ್ತೀವಿ. 75 ವರ್ಷದ ಅಪ್ಪಿ ಶೇರಿಗಾರ್ತಿ, ಅವರ ಮಗಳು 36 ವರ್ಷದ ಶಕುಂತಲಾ ಜಯಂತ್, ಅವರ ಮಗ 30 ವರ್ಷದ ಗೋವಿಂದ ಮತ್ತು 9 ವರ್ಷದ ಮೊಮ್ಮಗಳು ದೀಪಿಕಾ ರಕ್ತಸಿಕ್ತವಾಗಿ ಬಿದ್ದಿದ್ರು. ಈ ಘಟನೆ ಇಡೀ ವಾಮಂಜೂರಿನಲ್ಲಿ ಬೆಚ್ಚಿ ಬೀಳಿಸಿದ್ದು. ವಿಷಯ ಊರಲ್ಲೆಲ್ಲ ಸ್ಪ್ರೆಡ್ ಆಗೋಯ್ತು. ಊರವರು ತಕ್ಷಣ ಪೊಲೀಸರಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ. ಸ್ಥಳಕ್ಕಾಗಮಿಸಿದ ಇನ್ಸ್ಪೆಕ್ಟರ್ ಜಯಂತ್ ವಾಸುದೇವ್ ಶೆಟ್ಟಿ ಪ್ರೈಮರಿ ಇನ್ವೆಸ್ಟಿಗೇಷನ್ ಮಾಡಿ ಬಾಡಿಗಳನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸಿದ್ರು. ಪ್ರಾಥಮಿಕ ತನಿಖೆ ವೇಳೆ ಪೊಲೀಸರಿಗೆ ಮನೆಯೊಳಗೆ ಯಾರೂ ಕೂಡ ಬಲವಂತವಾಗಿ ನುಗ್ಗಿರೋದು ಕಂಡು ಬರಲಿಲ್ಲ. ಹೀಗಾಗಿ ಯಾರೋ ಪರಿಚಯದವರೇ ಈ ಕೊಲೆ ಮಾಡಿರಬಹುದು ಅಂತ ಅನುಮಾನ ಬಂದಿತ್ತು. ಈ ವೇಳೆ ಕುಟುಂಬದ ಸದಸ್ಯನಾಗಿದ್ದ 30 ವರ್ಷದ ಪ್ರವೀಣ್ ಕುಮಾರ್ ತನ್ನ ಇಡೀ ಫ್ಯಾಮಿಲಿ ಹೀಗೆ ರಕ್ತದ ಮಡುವಿನಲ್ಲಿ ಬಿದ್ದಿರೋದನ್ನ ಕಂಡು ಕಣ್ಣೀರು ಹಾಕ್ತಿದ್ದ. ಆದಷ್ಟು ಬೇಗ ಕೊಲೆಗಾರರನ್ನ ಹುಡುಕಿ ಸರಂತ ಪೊಲೀಸರಿಗೆ ರಿಕ್ವೆಸ್ಟ್ ಮಾಡಿದ್ದ. ಈ ಪ್ರವೀಣ್ ಕುಮಾರ್ ಯಾರಂದ್ರೆ ಕೊಲೆಯಾದ ಅಪ್ಪಿ ಶೇರಿಗಾರ್ತಿ ಅಣ್ಣನ ಮಗ. ಈ ಪ್ರವೀಣ್ಗೆ ಮದುವೆ ಆಗಿದೆ. ತನ್ನ ಪತ್ನಿ ಜೊತೆ ಉಪ್ಪಿನಂಗಡಿಯ ಹಿರಿಯಡ್ಕದಲ್ಲಿರ್ತಿದ್ದ. ವೃತ್ತಿಯಲ್ಲಿ ಟೇಲರ್ ಆಗಿದ್ದ ಗಂಡ ಹೆಂಡತಿ ಇಬ್ರು ಹಿರಿಯಡ್ಕದಲ್ಲೇ ಒಂದು ಟೇಲರಿಂಗ್ ಶಾಪ್ ಇಟ್ಕೊಂಡಿದ್ರು. ಇದರಿಂದಾನೇ ಜೀವನ ಸಾಗಿಸ್ತಾ ಇದ್ರು. ಇನ್ನು ಪೊಲೀಸರು ಪ್ರವೀಣ್ನನ್ನ ನಾರ್ಮಲ್ ಆಗಿ ಎನ್ಕ್ವೈರಿ ಮಾಡ್ತಾರೆ. ಕೊಲೆಯಾದ ದಿನ ನೀವೆಲ್ಲಿದ್ರಿ, ಏನ್ ಮಾಡ್ತಾ ಇದ್ರಿ, ಯಾರ ಜೊತೆ ಇದ್ರಿ ಅಂತ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಅವನು ಕೊಲೆಯಾದ ದಿನ ನನ್ಗೇನೋ ಕೆಲಸ ಇತ್ತು, ಅದಕ್ಕೆ ಯಾವುದೋ ಹಳ್ಳಿಗೆ ಹೋಗಿದ್ದೆ ಅಂತ ಹೇಳ್ತಾನೆ. ಘಟನೆ ಆದ ರಾತ್ರಿ ನಾನೇನಾದ್ರೂ ಅವ್ರ ಮನೆಯಲ್ಲೇ ಇರ್ತಿದ್ರೆ ನಾನು ಕೊಲೆಯಾಗಿ ಹೋಗ್ಬಿಡ್ತಿದ್ದೆ ಅಂತ ಪೊಲೀಸರಿಗೆ ಹೇಳಿದ್ದ. ಯಾಕೋ ಪೊಲೀಸರಿಗೆ ಇವನ್ ಮಾತು ಕೇಳಿ ಅವನ ಮೇಲೆ ಸ್ವಲ್ಪ ಅನುಮಾನ ಬರುತ್ತೆ. ಆದ್ರೆ ಈ ಬಗ್ಗೆ ಜಾಸ್ತಿ ಏನೂ ಮಾತಾಡದ ಪೊಲೀಸರು ಘಟನೆ ಬಗ್ಗೆ ಅಕ್ಕಪಕ್ಕದವರ ಹತ್ರ, ಊರವರ ಬಳಿ ಈ ಪ್ರವೀಣ್ ಬಗ್ಗೆ ವಿಚಾರಿಸ್ತಾರೆ. ಈ ಪ್ರವೀಣ್ ಹೇಗೆ, ಇವನ ಕ್ಯಾರೆಕ್ಟರ್ ಎಂಥದ್ದು, ಏನಾದ್ರೂ ಕೆಟ್ಟ ಚಟಗಳಿವೆಯಾ ಅಂತ ರ್ಯಾಂಡಮ್ ಪ್ರಶ್ನೆ ಕೇಳ್ತಾರೆ. ಆಗ ಈ ಪ್ರವೀಣ್ ಕೊಲೆಯಾದ ಅಪ್ಪಿ ಶೇರಿಗಾರ್ತಿ ಮನೆಗೆ ಆಗಾಗ ಬರ್ತಿದ್ದ ಅನ್ನೋದು ಪೊಲೀಸರಿಗೆ ಗೊತ್ತಾಗಿತ್ತು. ಮೊದಲೇ ಪೊಲೀಸರಿಗೆ ಯಾರೋ ಪರಿಚಿತರೇ ಈ ಕೃತ್ಯ ಮಾಡಿರಬಹುದು ಅಂತ ಶಂಕೆ ಇತ್ತು. ಅದಕ್ಕೆ ಮೊದಲು ಪ್ರವೀಣ್ ಹೆಂಡತಿಯನ್ನ ವಿಚಾರಣೆ ಮಾಡ್ತಾರೆ. ಕೊಲೆಯಾದ ರಾತ್ರಿ ಗಂಡ ಪ್ರವೀಣ್ ಎಲ್ಲಿದ್ದ, ಎಲ್ಲಿಗೆ ಹೋಗಿದ್ದ ಅಂತ ಕೇಳ್ತಾರೆ. ಅದಕ್ಕೆ ಅವರು ಆ ರಾತ್ರಿ ಪ್ರವೀಣ್ ಮನೆಯಲ್ಲಿರಲಿಲ್ಲ, ಎಲ್ಲಿಗೂ ಹೋಗಿದ್ರು ಅಂತ ಹೇಳ್ತಾರೆ. ತಕ್ಷಣ ಪೊಲೀಸರು ಅಲರ್ಟ್ ಆಗ್ತಾರೆ. ಪ್ರವೀಣ್ ಕುಮಾರ್ನನ್ನ ಠಾಣೆಗೆ ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾರೆ. ಮೊದಲು ತನಗೇನೂ ಗೊತ್ತಿಲ್ಲ, ಈ ಕೊಲೆಗೂ ನನಗೂ ಏನೂ ಸಂಬಂಧ ಇಲ್ಲ, ನಾನು ಯಾಕೆ ಕೊಲೆ ಮಾಡಲಿ, ಅವ್ರು ನನ್ನ ರಿಲೇಟಿವ್ಸ್ ಅಂತ ಹೇಳ್ತಾನೆ. ಆದರೆ ನಿಮಗೆಲ್ಲ ಗೊತ್ತಿರಬಹುದು ಪೊಲೀಸರ ಭಾಷೆ ಹೇಗಿರುತ್ತೆ ಅಂತ. ಅವರು ಒಂದು ಸಲ ಬೆಂಡೆತ್ತಿದ್ರೆ ಎಲ್ಲ ಸತ್ಯ ಆಚೆ ಬರುತ್ತೆ. ಯಾಕೆ ಕೊಲೆ ಮಾಡದೆ ಹೇಳೋ ಬದ್ಮಾಶ್ ಅಂತ ಆವಾಜ್ ಹಾಕಿ ಕೇಳಿದಾಗ ಗಿಣಿ ಥರ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ದ. 4 ಕೊಲೆಯನ್ನ ನಾನೇ ಮಾಡಿದ್ದು ಅಂತ ಒಪ್ಕೊಂಡಿದ್ದ. ನಾನೇ ಅವತ್ತು ಮಧ್ಯರಾತ್ರಿ ನನ್ನ ಅತ್ತೆ ಅಪ್ಪಿ ಶೇರಿಗಾರ್ತಿ ಮನೆಗೆ ಹೋಗಿ 75 ವರ್ಷದ ಅತ್ತೆ, ಅವರ ಮಗಳು 36 ವರ್ಷದ ಶಕುಂತಲಾ, ಮಗ 30 ವರ್ಷದ ಗೋವಿಂದ್ ಹಾಗೂ 9 ವರ್ಷದ ಮೊಮ್ಮಗಳು ದೀಪಿಕಾಳನ್ನ ಕಟ್ಟಿಗೆಯ ತುಂಡಿನಿಂದ ತಲೆಗೆ ಹೊಡೆದು ಕೊಲೆ ಮಾಡಿ ಪರಾರಿಯಾಗಿದ್ದೆ ಅಂತ ಪ್ರವೀಣ್ ಬಾಯ್ಬಿಟ್ಟಿದ್ದ.
ಏನಕ್ಕೆ ಕೊಲೆ ಮಾಡಿದೆ ಅಂದಾಗ ಇವರು ಒಂದು ಟಿಫಿನ್ ಬಾಕ್ಸ್ನಲ್ಲಿ ಪವನ್ ಗಟ್ಟಲೆ ಚಿನ್ನ ಮತ್ತು ಒಡವೆ ಇಟ್ಟಿದ್ರು. ಚಿನ್ನಕ್ಕೋಸ್ಕರ ಕೊಲೆ ಮಾಡಿದೆ ಅಂದಿದ್ದ. ಅಂದಹಾಗೆ ಈ ಪ್ರವೀಣ್ಗೆ ಸಿಂಗಲ್ ನಂಬರ್ ಲಾಟ್ರಿ ಮತ್ತು ಜೂಜಾಟದ ಚಟ ಇತ್ತು. ಜೂಜಾಡಿ ಮೈ ತುಂಬ ಸಾಲ ಮಾಡಿಕೊಂಡು ತೀರ್ಸೋಕಾಗದೆ ಹೆಂಡತಿಯ ಚಿನ್ನ ಕೂಡ ಅಡ ಇಟ್ಟು ಒದ್ದಾಡ್ತಿದ್ದ. ಸಾಲಗಾರರು ಮನೆ ಹತ್ರ ಬಂದು ಬೆದರಿಕೆ ಹಾಕಿ ಹೋಗ್ತಾ ಇದ್ರು. ಇದರಿಂದ ಅವನು ಬೇಸತ್ತಿದ್ದ. ಈ ಅಪ್ಪಿ ಶೇರಿಗಾರ್ತಿ ಮನೆಗೆ ಪ್ರವೀಣ್ ಯಾವಾಗಲೂ ಹೋಗಿ ಬರೋದು ಮಾಡ್ತಿದ್ದ. ಅಣ್ಣನ ಮಗ ಅಲ್ವಾ ಅಂತ ಮನೆಯವರು ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ಆದರೆ ಇವನ್ ಮನಸ್ಸಲ್ಲಿ ಈ ರೀತಿ ಒಂದು ಧನದಾಹಿ ಪಿಶಾಚಿ ಮನೆ ಮಾಡಿದೆ ಅಂತ ಅವರಿಗೆ ಗೊತ್ತಾಗ್ಲೇ ಇಲ್ಲ. ಈ ಥರದ ಒಂದು ಸಣ್ಣ ಅನುಮಾನ ಬಂದಿದ್ರು ಇವನನ್ನ ಮನೆಗೆ ಸೇರಿಸ್ತಾ ಇರಲಿಲ್ಲ ಅನ್ಸುತ್ತೆ. ಆದರೆ ಇದ್ಯಾವುದರ ಬಗ್ಗೆ ಸಣ್ಣ ಹಿಂಟ್ ಕೂಡ ಇಲ್ಲದ ಅತ್ತೆ ತಮ್ಮ ಮನೆಯ ಕಷ್ಟ ಸುಖವನ್ನ ಇವನ ಹತ್ರ ಶೇರ್ ಮಾಡ್ತಾ ಇದ್ರು. ಶಕುಂತಲಾ ಗಂಡ ಮಸ್ಕತ್ನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ರಿಂದ ಸ್ವಲ್ಪ ದಿನದ ಹಿಂದೆನೆ ಭಾರತಕ್ಕೆ ಬಂದು ಹೋಗಿದ್ರು. ಒಂದಿನ ಹಿಂಗೆ ಮನೆಯಲ್ಲಿ ಕೂತ್ಕೊಂಡು ಲಾಟ್ರಿ ಜೂಜಾಟದ ಸಾಲ ಜಾಸ್ತಿ ಆಗ್ಬಿಟ್ಟಿದೆ, ಏನ್ ಮಾಡೋದು, ಹೆಂಗ್ ತೀರ್ಸೋದು, ನಾನ್ ಮಾಡ್ತಾ ಇರೋ ಕೆಲಸ ನೋಡಿದ್ರೆ ಈ ಸಾಲ ಜೀವಮಾನದಲ್ಲಿ ತೀರ್ಸೋಕಾಗಲ್ಲ ಅಂದ್ಕೊಳ್ತಾನೆ ಪ್ರವೀಣ್. ಅದಕ್ಕೆ ಒಂದು ಸ್ಕೀಮ್ ಹಾಕೊಂಡು ಅತ್ತೆ ಮನೆಗೆ ಬಂದಿದ್ದ. ಅವ್ರ ಜೊತೆ ಏನೇನೋ ಮಾತಾಡ್ತಾ ನಿಮ್ಮ ಹತ್ರ ಎಷ್ಟು ದುಡ್ಡಿದೆ, ಎಷ್ಟು ಬಂಗಾರ ಇದೆ ಎಲ್ಲ ಡೀಟೇಲ್ ಆಗಿ ತಿಳ್ಕೊಂಡಿದ್ದ. ಜೊತೆಗೆ ಅದೆಲ್ಲ ದುಡ್ಡು ಚಿನ್ನ ಎಲ್ಲಿಟ್ಟಿದ್ದಾರೆ ಅಂತೆಲ್ಲ ಗೊತ್ತು ಮಾಡ್ಕೊಂಡಿದ್ದ. ಸ್ವಲ್ಪ ದಿನದ ಹಿಂದೆನೆ ಭಾವ ಇಂಡಿಯಾಗೆ ಬಂದು ಹೋಗಿದ್ರು. ಬರ್ತಾ ದುಡ್ಡು ಚಿನ್ನ ತಂದಿರ್ತಾರೆ ಅಂತ ಭಾವಿಸಿದ್ದ. ಅದಕ್ಕೆ ಅತ್ತೆ ಮನೆಯಲ್ಲಿ ಬೇಕಾದಷ್ಟು ಚಿನ್ನ ಇದೆ, ಒಡವೆ ಇದೆ, ಅವರು ಸತ್ತೋದ್ರೆ ಅದೆಲ್ಲವೂ ನನ್ನದಾಗುತ್ತೆ ಅನ್ನೋ ದುರಾಲೋಚನೆಯೊಂದು ಅವನ ತಲೆಗೆ ಹೊಕ್ಕಿತ್ತು. ಮೊದಲೇ ದುಶ್ಚಟಗಳಿಗೆ ದಾಸನಾಗಿದ್ದ ಪ್ರವೀಣ್ ಇವರನ್ನೆಲ್ಲ ನಾನೇ ಸಾಯಿಸಿ ಎಲ್ಲ ದೋಚ್ಕೊಂಡು ಹೋಗ್ಬಿಡೋಣ, ಎಲ್ಲ ಸಾಲ ತೀರಿಸ್ಬಿಟ್ಟು ಹೆಂಡತಿಯನ್ನ ಎಲ್ಲಾದ್ರೂ ದೂರ ಕರ್ಕೊಂಡು ಹೋಗಿ ಆರಾಮಾಗಿ ಜಾಲಿಯಾಗಿರೋಣ, ಉಳಿದ ದುಡ್ಡಲ್ಲಿ ಮತ್ತೆ ಜೂಜಾಡಬಹುದು ಅಂತ ಸ್ಕೆಚ್ ಹಾಕ್ತಾನೆ. ಅದು 23 ಫೆಬ್ರವರಿ 1994 ಮಧ್ಯರಾತ್ರಿ ಕಡುಗತ್ತಲೆ. ಅತ್ತೆ, ಶಕುಂತಲಾ, ಗೋವಿಂದ ಮತ್ತು ದೀಪಿಕಾ 4 ಜನ ಡೀಪ್ ಸ್ಲೀಪ್ನಲ್ಲಿದ್ದರು. ಈ ವೇಳೆ ಪ್ರವೀಣ್ ಅಪ್ಪಿ ಶೇರಿಗಾರ್ತಿ ಮನೆಗೆ ಸದ್ದಿಲ್ಲದೆ ನುಗ್ಗಿದ್ದಾನೆ. ಮೊದಲೇ ಡೂಪ್ಲಿಕೇಟ್ ಕೀ ಮಾಡ್ಕೊಂಡಿದ್ದ ಅನ್ಸುತ್ತೆ. ಕೊಲ್ಬೇಕು ಅಂತ ಮೊದಲೇ ಪ್ಲಾನ್ ಮಾಡಿದ್ರಿಂದ ಒಂದು ದಪ್ಪ ಮರದ ಕೋಲನ್ನ ಜೊತೆಗೆ ತಗೊಂಡು ಹೋಗಿದ್ದ. ಒಳಗೆ ಹೋದ ತಕ್ಷಣ ಎಲ್ಲರ ತಲೆಗೆ ಜೋರಾಗಿ ಹೊಡೆದಿದ್ದಾನೆ. ಪಾಪ 4 ಜನ ನಿದ್ರೆಯಲ್ಲಿರುವಾಗಲೇ ಚಿರನಿದ್ರೆಗೆ ಜಾರಿದ್ದಾರೆ. ಸ್ವಲ್ಪವೂ ಕರುಣೆ ಇಲ್ಲದ ಈ ರಾಕ್ಷಸ ಆ 9 ವರ್ಷದ ಪುಟ್ಟ ಮಗುವನ್ನು ಬಿಡದೆ ಅವಳನ್ನು ಕೊಂದು ಹಾಕಿದ್ದ. ಎಲ್ಲರನ್ನೂ ಮುಗಿಸಿ 80,000 ರೂಪಾಯಿಯ ಚಿನ್ನ ದೋಚ್ಕೊಂಡು ಮನೆಗೆ ಬಂದ್ಬಿಟ್ಟೆ ಅಂತ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದ. ಈ ಮಾತು ಕೇಳಿದ ಪೊಲೀಸರಿಗೂ ಇವನ ಮೇಲೆ ಸಿಟ್ಟು ಬಂದಿತ್ತು. ಇವನನ್ನ ಅರೆಸ್ಟ್ ಮಾಡಿ ಚಿನ್ನವನ್ನ ರಿಕವರ್ ಮಾಡಿ ಮಂಗಳೂರಿನ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ವಿಚಾರಣೆ ನಡೀತಾ ಇರುತ್ತೆ. ಇವನು ಎಷ್ಟು ಕಿರಾತಕ ಅಂದ್ರೆ 1997ರಲ್ಲಿ ಇವನನ್ನ ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸೋಕೆ ಬೆಳಗಾವಿಯ ಹಿಂಡಲಗ ಜೈಲಿಂದ ಮಂಗಳೂರಿಗೆ ಕರ್ಕೊಂಡು ಬರುವಾಗ ದಾರಿ ಮಧ್ಯೆ ಪ್ರವೀಣ್ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ವ್ಯಾನ್ನಿಂದ ಇಳಿದು ಓಡ್ ಹೋಗ್ಬಿಡ್ತಾನೆ. ಕಣ್ತಪ್ಪಿಸಿ ಕಾರವಾರಗೆ ಪರಾರಿಯಾಗಿದ್ದ. ಯಾವಾಗ ಅವನು ಪೊಲೀಸರಿಂದ ತಪ್ಪಿಸ್ಕೊಂಡ ಅಂತ ಗೊತ್ತಾಯ್ತೋ ಕೊಲೆಯಾದ ಅಪ್ಪಿ ಶೇರಿಗಾರ್ತಿ ಕುಟುಂಬದವರು ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಅವನನ್ನ ಬೇಗ ಅರೆಸ್ಟ್ ಮಾಡಿ, ನಮಗೆ ಜೀವ ಭಯ ಇದೆ, ಅವನು ಸಮಾಜದಲ್ಲಿ ಇರಲು ಯೋಗ್ಯನಲ್ಲ ಅಂತ ಮನವಿ ಮಾಡಿದ್ರು. ಪೊಲೀಸರು ಪ್ರವೀಣ್ನನ್ನ ಹಿಡಿದುಕೊಟ್ಟವರಿಗೆ 1 ಲಕ್ಷ ಬಹುಮಾನ ಕೂಡ ಘೋಷಿಸಿದ್ರು. ಇದಾದ 4 ವರ್ಷದ ನಂತರ ಈ ಪ್ರವೀಣ್ ಹೆಂಡತಿಯ ತಮ್ಮನಿಗೆ ಇವನು ಕಾರವಾರದಲ್ಲಿ ಇದ್ದಾನೆ ಅಂತ ಯಾರೋ ಹೇಳ್ತಾರೆ. ಅಲ್ಲೇ ಅವನು 2ನೇ ಮದುವೆಯಾಗಿ ಒಂದು ಹೆಣ್ಣು ಮಗು ಕೂಡ ಇದೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಈ ಬಗ್ಗೆ ಪೊಲೀಸರಿಗೆ ಪ್ರವೀಣ್ ಬಾಮೈದ ಟಿಪ್ ಕೊಡ್ತಾನೆ. ತಕ್ಷಣ ಅಲರ್ಟ್ ಆದ ಪೊಲೀಸರು ಕಾರವಾರಕ್ಕೆ ಹೋಗಿ ಫೈನಲಿ ಖತರ್ನಾಕ್ ಕಿಲ್ಲರ್ನನ್ನ ಅರೆಸ್ಟ್ ಮಾಡ್ತಾರೆ. ಇದಾದ ನಂತರ 4 ಫೆಬ್ರವರಿ 2002ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಸೆಷನ್ಸ್ ನ್ಯಾಯಾಲಯ 4ರನ್ನ ಭೀಭತ್ಸವಾಗಿ ಕೊಂದ ಆರೋಪದ ಮೇರೆಗೆ ಆರೋಪಿ ಪ್ರವೀಣ್ಗೆ ಗಲ್ಲು ಶಿಕ್ಷೆ ನೀಡಿ ಆದೇಶ ಹೊರಡಿಸಿತ್ತು. ಈ ಆದೇಶವನ್ನ ಪ್ರಶ್ನಿಸಿ ಕೊಲೆಗಡುಕ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೂ ಮೇಲ್ಮನವಿ ಸಲ್ಲಿಸ್ತಾನೆ. ಆದರೆ ಕೆಳ ನ್ಯಾಯಾಲಯದಿಂದ ಸುಪ್ರೀಂ ಕೋರ್ಟ್ವರೆಗೂ ಪ್ರವೀಣ್ ಆರೋಪ ಸಾಬೀತಾಗಿದ್ರಿಂದ 2003ರಲ್ಲಿ ಸುಪ್ರೀಂ ಕೋರ್ಟ್ ಇವನಿಗೆ ಗಲ್ಲು ಶಿಕ್ಷೆ ಖಾಯ ಮಾಡಿತ್ತು. ವಿಶೇಷ ಅಂದ್ರೆ ಈತ ಜೈಲಿನಲ್ಲಿರುವಾಗ ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿ ಹಂತಕರನ್ನ ಸುಪ್ರೀಂ ಕೋರ್ಟ್ ಮರಣದಂಡನೆಯಿಂದ ಪಾರು ಮಾಡಿದೆ ಅಂತ ಗೊತ್ತಾಗಿತ್ತು. ಇದೇ ಪ್ರಕರಣವನ್ನ ಮುಂದಿಟ್ಟುಕೊಂಡು ಪ್ರವೀಣ್ ಕುಮಾರ್ ನಾನು ಕೂಡ ಸುದೀರ್ಘ ಕಾಲ ಜೈಲಲ್ಲಿದ್ದೀನಿ ಅಂತ 2013ರಲ್ಲಿ ಅಂದಿನ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರಿಗೆ ಕ್ಷಮಾದಾನ ಅರ್ಜಿ ಸಲ್ಲಿಸ್ತಾನೆ.
ಅದಕ್ಕೆ ಅವನ ಮರಣದಂಡನೆ ಬಾಕಿ ಇರಿಸಲಾಗಿತ್ತು. ಆದರೆ ಇವನ ಅರ್ಜಿ 10 ವರ್ಷಗಳ ಕಾಲ ವಿಲೇವಾರಿ ಆಗದೆ ಬಾಕಿ ಉಳಿಯುತ್ತೆ. ಅದಕ್ಕೆ 2014ರಲ್ಲಿ ಸುಪ್ರೀಂ ಕೋರ್ಟ್ ಇವನ ಕ್ಷಮಾದಾನ ಅರ್ಜಿ ವಿಲೇವಾರಿ ವಿಳಂಬ ಆಧಾರದ ಮೇಲೆ ಗಲ್ಲು ಶಿಕ್ಷೆಯನ್ನ ಜೀವಾವಧಿ ಶಿಕ್ಷೆಯನ್ನಾಗಿ ಪರಿವರ್ತಿಸುತ್ತೆ. ಆದರೆ 2023ರಲ್ಲಿ ದೇಶದ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಇವನನ್ನ ಸನ್ನಡತೆ ಆಧಾರದ ಮೇರೆಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಲಾಗುತ್ತೆ. ಆದರೆ ಯಾವಾಗ ಇವನಿಗೆ ಜೈಲಿಂದ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರೋ ಆರೋಪಿ ಪ್ರವೀಣ್ ಪತ್ನಿ ಅನುಸೂಯ ಮಾತಾಡಿ 4 ಕೊಲೆ ಮಾಡಿದವನಿಗೆ ಯಾವುದೇ ಕಾರಣಕ್ಕೂ ಕ್ಷಮಿಸಬಾರದು, ಅವರು ಜೈಲಲ್ಲೇ ಇದ್ದು ಮಾಡಿದ ಕರ್ಮ ಅನುಭವಿಸ್ಲಿ ಅಂತ ಅಸಮಾಧಾನ ಹೊರಹಾಕಿದ್ರು. ಇನ್ನು ಅವರ ಕುಟುಂಬಸ್ಥರೆಲ್ಲ ಒಮ್ಮತದಿಂದ ಈ ಬಗ್ಗೆ ಮಾತಾಡಿ ಅವನು ನಮ್ಮ ಪಾಲಿಗೆ ಅಂದೇ ಕೊನೆಯಾಗಿದ್ದಾನೆ, ಈಗ ನಮ್ಮ ಕುಟುಂಬ ನೆಮ್ಮದಿಯಲ್ಲಿದೆ, ಅದನ್ನ ಹಾಳು ಮಾಡೋದು ಬೇಡ ಅಂತ ಅಸಮಾಧಾನವನ್ನ ಹೊರಹಾಕಿ ಆಗಿನ ಕರ್ನಾಟಕದ ಗೃಹ ಮಂತ್ರಿಗಳಾದ ಆರಗ ಜ್ಞಾನೇಂದ್ರ ಮತ್ತು ಪೊಲೀಸ್ ಕಮಿಷನರ್ಗೆ ಭೇಟಿ ಮಾಡಿ ಇವನನ್ನ ಎನಿ ಕಾಸ್ಟ್ ಬಿಡಬೇಡಿ ಅಂತ ಮನವಿ ಸಲ್ಲಿಸ್ತಾರೆ. ಹೀಗೆ ಆರೋಪಿ ಪ್ರವೀಣ್ ಸನ್ನಡತೆ ಆಧಾರದಲ್ಲಿ ಬಿಡುಗಡೆಯಾದ್ರೂ ಫ್ಯಾಮಿಲಿಯವರು ನಿರಾಕರಿಸಿದ್ರಿಂದ ಸ್ವಲ್ಪ ದಿನ ಬೆಳಗಾವಿ ಜೈಲಲ್ಲೇ ಇದ್ದ. ಆದ್ರೆ ಆಲ್ರೆಡಿ ಇವನು 24 ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿದ್ದ. ಅಲ್ಲದೆ ಸನ್ನಡತೆ ಆಧಾರದಲ್ಲಿ ಬಿಡುಗಡೆ ಆದೇಶ ಆಗಿರೋದ್ರಿಂದ ಇವನನ್ನ ಜೈಲಲ್ಲಿ ಇಟ್ಕೊಳ್ಳಕ್ಕೆ ಆಗಲ್ಲ ಅಂತ ಹೇಳಿ ಇವನನ್ನ ಬಿಡುಗಡೆ ಮಾಡ್ತಾರೆ. 7 ನವೆಂಬರ್ 2024ಕ್ಕೆ ಜೈಲಿಂದ ಹೊರಗಡೆ ಬರ್ತಾನೆ. ಜೈಲಿಂದ ಹೊರಗಡೆ ಬಂದ ಕೂಡಲೇ ಒಂದು ಫೋನ್ ಮತ್ತೆ ಸಿಮ್ ಕಾರ್ಡ್ ತಗೊಂಡು ಫಸ್ಟ್ ಸಹೋದರನಿಗೆ ಕಾಲ್ ಮಾಡ್ತಾನೆ. ಆವಾಗ ಮನೆಯವರೆಲ್ಲ ಗಾಬರಿ ಪಟ್ಕೋತಾರೆ. ಫೋನ್ ಮಾಡಿ ನನ್ನನ್ನು ಇಷ್ಟು ಬೇಗ ಮರ್ತೋದ್ರಲ್ಲ, ತೊಂದರೆ ಇಲ್ಲ, ನೀವು ಚೆನ್ನಾಗಿರಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಈ ಬಗ್ಗೆ ಕುಟುಂಬದವರು ಆತಂಕಗೊಂಡು ಇವನನ್ನ ಯಾಕೆ ಬಿಟ್ಟರು ಗೊತ್ತಿಲ್ಲ, ಇವನು ಸಮಾಜದಲ್ಲಿ ಬದುಕೋಕೆ ಯೋಗ್ಯನಲ್ಲ, ಅವನಿಂದ ಎಲ್ಲರಲ್ಲೂ ಆತಂಕ ಮನೆ ಮಾಡಿದೆ, ಅವನು ಊರಿಗೆ ಬಂದು ಮತ್ತೆ ಏನಾದರೂ ಅನಾಹುತ ಮಾಡ್ತಾನೆ, ಅದಕ್ಕೆ ಪೊಲೀಸರು ಅವನ ಚಲನವಲನಗಳ ಮೇಲೆ ಕಣ್ಣಿಟ್ಟು ವಾಮಂಜೂರಿಗೆ ಬರದಂತೆ ಕ್ರಮ ತಗೊಳ್ಳಿ ಅಂತ ನಗರ ಪೊಲೀಸ್ ಆಯುಕ್ತರಿಗೆ ಮನವಿ ಮಾಡ್ತಾರೆ. ಇನ್ನು ಈ ಬಗ್ಗೆ ಮಾತಾಡಿರೋ 60 ವರ್ಷದ ಪ್ರವೀಣ್, ನನ್ನ ಮನೆಯವರೇ ನನಗೆ ಬರಬೇಡ ಅಂದಾಗ ನಾನು ಅವರನ್ನು ಹುಡುಕೊಂಡು ಊರಿಗೆ ಹೋಗಲ್ಲ, ನಾನು ಕೊಲೆ ಮಾಡಿ 24 ವರ್ಷ ಜೈಲು ಶಿಕ್ಷೆ ಅನುಭವಿಸಿದ್ದೀನಿ, ಜೈಲಲ್ಲಿದ್ದಾಗ ಖೈದಿಗಳ ಬಟ್ಟೆ ಹೊಲಿತಾ ಇದ್ದಿದ್ರಿಂದ ಜೈಲಿಂದ ಹೊರಗಡೆ ಬರುವಾಗ ನನಗೆ 6 ಲಕ್ಷ ರೂಪಾಯಿ ಸಂಬಳ ಕೊಟ್ಟರು, ಅದೇ ದುಡ್ಡಲ್ಲಿ ಬೆಳಗಾವಿ ಜೈಲ್ ಮುಂದೆನೆ ಟೇಲರಿಂಗ್ ಅಂಗಡಿ ಓಪನ್ ಮಾಡಿ 4 ಜನರಿಗೆ ಕೆಲಸ ಕೊಟ್ಟಿದ್ದು ದಿನಕ್ಕೆ 3,000 ರೂಪಾಯಿ ದುಡಿತಾ ಇದ್ದೀನಿ ಅಂತ ಪ್ರವೀಣ್ ಹೇಳಿದ್ದಾನೆ. ಹೀಗೆ 4 ಸಂಬಂಧಿಕರನ್ನ ಚಿನ್ನಕ್ಕಾಗಿ ಭೀಭತ್ಸವಾಗಿ ಕೊಂದು 24 ವರ್ಷಗಳ ನಂತರ ಸನ್ನಡತೆ ಆಧಾರದಲ್ಲಿ ಬಿಡುಗಡೆಯಾಗಿದ್ದಾನೆ. ಇದೀಗ ಸ್ವಾವಲಂಬಿ ಬದುಕು ಕಟ್ಕೊಂಡಿದ್ದಾನೆ. ಈ ಕೇಸ್ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಕಾಮೆಂಟ್ ಮಾಡಿ.